ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ನಾನು ಯಂತ್ರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ ಗಾಯ್ಸ್. ಸೊ ತಮ್ಮನೇಲಲ್ಲೇ ರಿವೀಲ್ ಆಗೋಗಿರುತ್ತೆ. ಸೊ ನಾನು ಯಂತ್ರ ಬಗ್ಗೆ ಮಾತಾಡ್ತಿರ್ತೀನಿ ಅಂತ. ಸೊ ಗಾಯ್ಸ್, ಇವತ್ತು ಬಂದ್ಬಿಟ್ಟು ಸ್ಟಾಕ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಸ್ಟಾಕ್ ಮಾರ್ಕೆಟು, ಟ್ರೇಡು, ಕ್ರಿಪ್ಟೋ ಕರೆನ್ಸಿ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಡೆಪ್ತಾಗಿ ಹೋಗಲ್ಲ ಯಾವುದ್ರಲ್ಲೂ. ಸೊ ನನಗೆ ಎಷ್ಟು ಅಂದರೆ ನಾಲೆಡ್ಜ್ ಗೊತ್ತು, ಬಟ್ ಬೇಸಿಕ್ಕಾಗಿ ಒಂದು ಅಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅದ್ರ ಬಗ್ಗೆ ನಿಮಗೆ. ಸೊ ಅದನ್ನು ಮಾತ್ರ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಮಾತ್ರ ಇವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ 3 ಕಾನ್ಸೆಪ್ಟ್ ತಗೊಂಡಿರೋದ್ರಿಂದ ಒಂದೊಂದರಲ್ಲೂ ಡೆಪ್ತಾಗಿ ಹೋಗಬೇಕು ಅಂದರೆ ಗೈಸ್ ತುಂಬ ಟೈಮ್ ಹಿಡಿಯುತ್ತೆ. ಸೊ ಮತ್ತು ಗೈಸ್ ಅದರಲ್ಲಿ ನೋ ಎಂಡ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಒಂದೇನು ಅಂದರೆ, ನೀವು ಸ್ಟಾಕ್ ಮಾರ್ಕೆಟ್ ಆಗಲಿ, ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಆಗಲಿ, ಅಥವಾ ಎಕ್ಸೆಟ್ರಾ ಫ್ಯೂಚರ್ ಟ್ರೇಡಿಂಗು, ಸ್ಪಾಟ್ ಟ್ರೇಡಿಂಗು, ಇಂಟ್ರಾಡೇ ಟ್ರೇಡಿಂಗು, ಇವೆಲ್ಲ ಯಂತ್ರಲ್ಲೇ ಹೋಗಿ. ಸೊ ಅದೊಂಥರ ಎಂಡ್ಲೆಸ್ ಗೇಮ್ ಇದ್ದಂಗೆ ಗೈಸ್. ಸೊ ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ. ಸೊ ನೀವು ಇವಾಗ ಓಕೆ, ಇದೊಂದು ಬುಕ್ಕು, ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಯಾವ್ದಾರ ಒಂದು ಸ್ಟಡೀಸ್ ಮಾಡಬೇಕು. ಸೊ ಅದನ್ನು ಓದಿ ಮುಗಿಸ್ಬಿಟ್ಟು ಎಕ್ಸಾಮ್ ಪಾಸ್ ಆಗೋದ್ರೆ ಮುಗೀತು. ಸೊ ಇವಾಗ 5ನೇ ಕ್ಲಾಸ್ 6ನೇ ಕ್ಲಾಸು ಆ ಬುಕ್ ಓದಿ ಮುಗಿಸ್ಬೇಕು. ಅಷ್ಟು ಬುಕ್ ಓದಿ ಮುಗಿಸಿದ್ರೆ ಮುಗೀತು. 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್ 7 ಸಬ್ಜೆಕ್ಟ್ ಇರುತ್ತೆ, 7 ಬುಕ್ಕು 7 ಟೆಕ್ಸ್ಟ್ ಬುಕ್ ಏನಿರುತ್ತೆ ಅದನ್ನು ಫುಲ್ ಕಂಪ್ಲೀಟಾಗಿ ಓದ್ಬಿಟ್ರೆ ಹೋಗಿ ಆನ್ಸರ್ ಬಂದ್ಬಿಟ್ರೆ ಮುಗೀತು. ಅದೊಂಥರ ಓಕೆ. ಆ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ಗೆ ಫುಲ್ ಸ್ಟಾಪ್ ಇದ್ದಂಗೆ, ಸ್ಟಡೀಸ್ಗಲ್ಲ, 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ಗೆ ಫುಲ್ ಸ್ಟಾಪ್ ಇದ್ದಂಗೆ. ಸೊ ಮುಗೀತು, 7th ಸ್ಟ್ಯಾಂಡರ್ಡ್ ಮುಗೀತು, 8th ಸ್ಟ್ಯಾಂಡರ್ಡ್ ನೆಕ್ಸ್ಟು, ಸೆಕೆಂಡ್ PU, ಫಸ್ಟ್ PU, BCom ಎಲ್ಲ ಅಷ್ಟೇ. ಸೊ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನೋದೊಂದು ಇರುತ್ತೆ. ಸೊ ಇದರಲ್ಲಿ ಎಂಡ್ಲೆಸ್ ಗೇಮ್ ಇದ್ದಂಗೆ ಗೈಸ್. ಒಂಥರ ನೀವು ಕಲಿತಿದ್ರೆ ಕಲಿತಾನೆ ಇರಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ನಾನು 100% ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಗೈಸ್. ಮತ್ತು ಇದರಲ್ಲಿ ಏನು ಅಂದರೆ, ಸೊ ನಾನು ಒಂದು 100 ಟ್ರೇಡಿಂಗ್ ಮಾಡಿದ್ದೀನಿ, 100 ಸ್ಟಾಕ್ ಇದು ಮಾಡಿದ್ದೀನಿ. ಸೊ 100ರಲ್ಲೂ ಒಳ್ಳೆ ಪ್ರಾಫಿಟ್ ಎತ್ತಿದ್ದೀನಿ ಅಂತ ಹೇಳೋರು ಯಾರೂ ಇಲ್ಲ ಗೈಸ್. ಸೊ ಫ್ಯೂಚರ್ ಟ್ರೇಡಿಂಗಲ್ಲಿ ಆದಷ್ಟು ಹುಷಾರಾಗಿರ್ರಿ. ಸೊ ಅದು ಹೆವಿ ಡೇಂಜರಸ್. ಸೊ ಅದರಲ್ಲಿ ಡೇಂಜರಸ್ ಅನ್ನೋದಕ್ಕಿಂತ ಗೈಸ್, ಅದನ್ನು ಕಲ್ತು ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಕಲಿದಿರ ಹೆಜ್ಜೆ ಇಡ್ತಾ ಇದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಇಲ್ಲಿಗೇ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ, ಸೊ ಫ್ಯೂಚರ್ಸಲ್ಲಿ ಏನೋ ನಾನು ಸಾಧನೆ ಮಾಡಬೇಕು, ಸೊ ಅದ್ರಲ್ಲಿ ಅರ್ನಿಂಗ್ಸ್ ಮಾಡ್ಬಿಡ್ಬೋದು. ಸೊ ಇವತ್ತು 1,000 ಹಾಕಿ ಅದರಲ್ಲಿ ಏನಿಲ್ಲ ಅಂದ್ರೂ 3,000 ಎತ್ತ ಚಾನ್ಸಸ್ ಇದೆ, 5,000 ಎತ್ತ ಚಾನ್ಸಸ್ ಇದೆ. ಬೇಡ ಗುರು, ನೀನು 1,000 ಹಾಕಿ 1,500 ಎತ್ತ ಚಾನ್ಸಸ್ ಇದ್ರೂ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಗೈಸ್ ಫ್ಯೂಚರ್ಸಲ್ಲಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ. ಸೊ ವಿತೌಟ್ ನಾಲೆಡ್ಜು ದಯವಿಟ್ಟು ಎಂಟ್ರಿ ಆಗಬೇಡಿ ಫ್ಯೂಚರ್ಸ್ಗೆ. ಮಾತ್ರ ಎಂಟ್ರಿ ಆಗೋಕ್ಕೆ ಹೋಗಬೇಡಿ ಗೈಸ್. ಅದು ಹೆವಿ ಡೇಂಜರಸ್ ಅಂದರೆ ಡೇಂಜರಸ್ ಗೇಮ್ ಇದ್ದಂಗೆ ಅದೊಂಥರ. ಸೊ ಅದೊಂಥರ ಹೆಂಗೆ ಅಂದರೆ ಬ್ಲೂ ವೇಲ್ ಗೇಮ್ ಅಂತ ಒಂದಿತ್ತು. ಸೊ ಆ ರೀತಿ ಗೇಮ್ ಗೈಸ್ ಅದು. ಸೊ ನೀವು ಎಷ್ಟು ಅರ್ಥ ಮಾಡ್ಕೊಂಡು ಆಡ್ತೀರೋ ಅಷ್ಟೇ ಒಳ್ಳೆಯದು. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟು ನೀವು ಫುಲ್ಲು ವ್ಯಾನಿಷ್ ಆಗಿಬಿಡ್ಬೇಕು, ನಿಮ್ಮ ಫುಲ್ಲು ಅಮೌಂಟ್ ವ್ಯಾನಿಷ್ ಆಗಿಬಿಡ್ಬೇಕು. ಇಫ್ ಇನ್ ಕೇಸು ನಾನು ಹೇಳೋದ್ರ ಮೇಲೆ ನಂಬಿಕೆ ಇಲ್ಲ, ಏನು ಟ್ರೇಡಿಂಗಲ್ಲಿ ಹಿಂಗೆ ಹೋಗ್ತಾರೆ, ಚಾರ್ಟಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ನೋಡೋದು, ನೋಡ್ಬಿಟ್ಟು ನಾನು ಮೂವ್ ಆಯ್ತಿದ್ದಂಗೆ ಓಕೆ ನಾನು ಇಲ್ಲಿ ಪೇ ಮಾಡಿದ್ರೆ ಸೊ ಇದು ಹಿಂಗೆ ಹೋಗ್ಬಿಟ್ಟಿದ್ದು. ಸೊ ಗೈಸ್, ಇದು ಯಾವುದೇ ಕಾರಣಕ್ಕೂ ಈ ಏರೋಪ್ಲೇನ್ ಆಟ ಒಂದು ಬಂದಿತ್ತು, ಸೊರ ಅಂತ ಹಿಂಗೆ ಹೋಯ್ತಾ ಇರೋ ಥರ. ಸೊ ಆ ಥರ ಗೇಮ್ ಅಂತೂ ಅಲ್ಲ ಸ್ಟಾಕ್ ಮಾರ್ಕೆಟು. ಸೊ ದಯವಿಟ್ಟು ಈ ಥರ ಎಲ್ಲ ಮಿಸ್ಗೈಡು. ಮತ್ತು ಕೆಲವೊಂದು ಚಾನಲ್ಗಳಿದೆ, ಕೆಲವೊಂದು ಇನ್ಸ್ಟಾಗ್ರಾಮ್ ಐಡಿ ಇದೆ. ಸೊ ಕೆಲವೊಂದು ಮಾತ್ರ ಹೇಳ್ತಾರದು, ಬರೀ ಇಂಥವೇ ಹೇಳ್ತಾರೆ ಗೈಸ್. ಸೊ ನೀವೇನು ಮಾಡಿ ಅಂದರೆ ಗೈಸ್, ನೀವು ನೋಡಿ ಈ ಚಾರ್ಟು ಇಷ್ಟು 1 ನಿಮಿಷ ಚಾರ್ಟಲ್ಲಿ ನೀವು 5 ನಿಮಿಷ ಚಾರ್ಟ್ ಇಟ್ಕೊಳ್ಳಿ, 1 ನಿಮಿಷ ಗ್ರೋತಲ್ಲಿದ್ದರೆ ಸೊ ನೆಕ್ಸ್ಟ್ ಮೂಮೆಂಟು ಗ್ರೋತಲ್ಲೇ ಇರುತ್ತೆ, ಆಲ್ಮೋಸ್ಟ್ 80% 90%. ಸೊ ಅವಾಗ ಇನ್ವೆಸ್ಟ್ ಮಾಡಿ. ಸೊ ಗೈಸ್, ಇವೆಲ್ಲ ಸುಳ್ಳು. ಕೆಲವೊಂದು ಚಾನಲ್ಗಳಿದೆ ತುಂಬ ಪ್ರಾಂಪ್ಟಾಗಿ 100% ಎಜುಕೇಟೆಡ್ ಮಾಡೋ ಥರ ಚಾನಲ್ಗಳೈತೆ. ಸೊ ಇನ್ಸ್ಟಾಗ್ರಾಮ್ ಐಡಿಸ್ ಕೂಡ ಇದೆ. ಸೊ ಅವನ್ನ ಬೇಕಾದ್ರೆ ಫಾಲೋ ಅಪ್ ಮಾಡಿ. ಯಾಕಂದರೆ ಅವರು ಏನು ಹೇಳ್ತಾರೆ ಅಂದರೆ, ಸ್ಟ್ರಗಲ್ ಮಾಡಿ ನೀವು ಆ ಚಾನಲ್ಗಳಲ್ಲಿ ಗೈಸ್. ಒಂದು ಹೇಳ್ತೀನಿ, ಯಾವತ್ತೂ ನೀವು ಸ್ಟ್ರಗಲ್ ಮಾಡಿ, ನೀವು ಕಲೀರಿ ಅಂತ 0ಇಂದ ಹೇಳ್ಕೊಡಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಫಾಲೋವರ್ಸೇ ಇರಲ್ಲ. ನಾನು ನೋಡಿದ್ದೀನಿ, ನಾನು ಎಷ್ಟೋ ಸತಿ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ಅವ್ರನ್ನೇ. ನಿಜವಾಗ್ಲೂ ಕಡಿಮೆ ಲೆಸ್ ಗ್ರೋತ್ ಅವ್ರದ್ದು. ಒಂಥರ ಓಕೆ ಇವತ್ತು 5 ಜನ ಆದರೆ ಇನ್ನೂ ಒಂದು ವಾರ ಬಿಟ್ಕೊಂಡು ಇನ್ನೊಂದು 5 ಜನ ಆಗಿರ್ತಾರೆ. ಸೊ ಅದೇ ನೀವು. ಸೊ ಗೈಸ್, ಇವಾಗ ನಾನು ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಇಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಮೂವ್ಮೆಂಟ್ ಆಯ್ತಿದ್ದಂಗೆ ಇಲ್ಲಿ ಪೇ ಮಾಡಿದ್ರೆ ನೀವು ಅದು ಡಬಲ್ ಆಗಿಬಿಡುತ್ತೆ, ಟ್ರಿಬಲ್ ಆಗಿಬಿಡುತ್ತೆ ಅಂತ ಸುಮ್ಮನೆ ಏನೋ ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ತಾ ಇರ್ತಾರೆ. ಅದೇನು ತಲೆ ಬುಡ ಇರಲ್ಲ. ಸೊ ಅವ್ರಿಗೆಲ್ಲ ಲೈಕ್ ಓಕೆ ಇವತ್ತೊಂದು 100 ಜನ, ನಾಳೆ ಒಂದು 200 ಜನ, ನಾಳಿದೊಂದು 300 ಜನ. ಸೊ ಹಂಗೆ ಗ್ರೋತ್ ಆಗ್ತಾ ಇರ್ತಾರೆ. ಸೊ ಆಮೇಲೆ ಇನ್ನೂ ಒಂದು ಟೆಲಿಗ್ರಾಮ್ ಚಾನಲ್ಗಳಿದೆ. ಸೊ ದಯವಿಟ್ಟು ಹುಷಾರಾಗಿರ್ರಿ. ಸೊ ಅದು ನಾನು ಇದೆಲ್ಲ ಪ್ರಮೋಷನ್ಗೋಸ್ಕರ ಅಂತೂ ಹೇಳ್ತಾನೆ ಇಲ್ಲ. ಯಾವುದೇ ಕಾರಣಕ್ಕೂ ಟೆಲಿಗ್ರಾಮಲ್ಲಿ ಏನೇ ಒಂದು ಅನೌನ್ಸ್ಮೆಂಟ್ ಬಂದ್ರೂ 80 to 90% ನಂಬಲೇಬೇಡಿ ಗುರು. ನೀವು ಅದ್ರ ಯಂತ್ರ ಬಗ್ಗೆನೇ ಇನ್ಫಾರ್ಮೇಷನ್ ಇರಲಿ ಅದು. ಸೊ ಅದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂದ್ರೂ ನೀವು 80% ನಂಬಕ್ಕೆ ಕೂಡದು. ನೀವು 80% ತಲೆ ಹುಳ ಬಿಡ್ಕೋಬೇಕು, ಇದು ನಿಜನಾ ಫೇಕ್ ಏನು ಅಂತ ತಲೆ ಹುಳ ಬಿಡ್ಕೋಬೇಕು. ಆ ರೀತಿ ಯೋಚನೆ ಮಾಡಬೇಕು. ಯಾಕೆ ಅಂದರೆ
ಟೆಲಿಗ್ರಾಮಲ್ಲಿ ಈಗಲೂ 10 ಅಲ್ಲ 50 ಅಲ್ಲ 100 ಸಾವಿರಾರು ಗಟ್ಟಲೆ ಅಕೌಂಟ್ಗಳಿದೆ. ಹೆಂಗೆ ಅಂದರೆ, ಸೊ ನಮ್ಮ ಜೊತೆ ಲೈವಲ್ಲಿ ಇರ್ರಿ, ನಾವು ಯಾವಾಗ ಯಾವ ಸ್ಟಾಕ್ಗೆ ನೀವು ಅಮೌಂಟ್ ಹಾಕಿ ಅಂತೀವಿ, ಆ ಅಮೌಂಟ್ ಹಾಕಿದ್ರೆ ನಾವು ಯಾವಾಗ ಅಂತೀವಿ, ಎತ್ತಿದ್ರೆ ನಿಮಗೆ ಆಲ್ಮೋಸ್ಟು 50% ಮೇಲೆ ಪ್ರಾಫಿಟ್ ಆಯ್ತಾ ಇರುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಅವ್ರದ್ರಲ್ಲಿ ಹೆಂಗಿರುತ್ತೆ ಗೇಮು ಅಂದರೆ ಗೈಸ್, 10 ಆಟದಲ್ಲಿ 2 ಆಟ ಗೆಲ್ತಾ ಇರ್ತಾರೆ. ಸೊ ಆ 2 ಆಟನ ಹೈಲೈಟ್ ಮಾಡಿರ್ತಾರೆ. 10 ಆಟದಲ್ಲಿ 2 ಆಟನ ಹೈಲೈಟ್ ಮಾಡ್ಬಿಟ್ಟು ಇನ್ನು 8 ಆಟನ ವ್ಯಾನಿಷ್ ಮಾಡಿದ್ರೆ ಅಲ್ಲಿಂದ ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅದು ಏನಾಗುತ್ತೆ, 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡ್ದಂಗೆ ಅವ್ರದ್ದು ಒಂದು ಸಲ ಬರೀ ಪಾಸಿಟಿವ್, ಬರೀ ಪ್ರಾಫಿಟ್ ಬಂದಿರೋದೇ ಇದ್ದಾಗ ಅಕೌಂಟಲ್ಲಿ ನೀವು ಹಿಂಗೆ ಸ್ಕ್ರೋಲ್ ಮಾಡಿದಾಗ ಬರೀ ಪ್ರಾಫಿಟ್ ಇದೆ ಅಂತ ಅಂತೀರ. ಯಾಕೆ ಅಂದರೆ ಅವ್ರು ಬರೀ ಪ್ರಾಫಿಟ್ನೇ ಅವರು ಪ್ರಮೋಟ್ ಮಾಡೋದು. ನೆಗೆಟಿವು ಅಂದರೆ ಲಾಸ್ ಆಗಿರೋದು ಅಥವಾ ಅವ್ರದ್ದು ಯಾವಾಗಾರ ಆಗ್ತಾಗ ಲಾಸ್ ಆಗಿರುತ್ತಲ್ಲ ಅದನ್ನೆಲ್ಲ ಅಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ ಟ್ರಾನ್ಸ್ಪೋರ್ಟ್ ಲಾಸ್ ಆಗಿದ ತಕ್ಷಣ. ಸೊ ಈ ರೀತಿಯೆಲ್ಲ ಗೇಮ್ ನಡೆಯುತ್ತೆ ಗೈಸ್, ಹುಷಾರಾಗಿರ್ರಿ. ಸೊ ಬ್ಯಾಕ್ ಟು ಇನ್ಫಾರ್ಮೇಷನ್ ಬರ್ತೀನಿ ನೋಡಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಇವಾಗ ಸ್ಟಾಕ್ ಮಾರ್ಕೆಟ್ ಗೈಸ್, ಇಂಡಿಯನ್ ಸ್ಟಾಕ್ ಮಾರ್ಕೆಟು, ಸೊ ಅದರಲ್ಲಿ ತುಂಬ ಥರ ಇದೆ. ಇಂಟ್ರಾಡೇ ಅಂದರೆ ಒನ್ ಡೇ ಆಟ ಆಡೋದು. ಸೊ 24 ಅವರ್ಸಲ್ಲಿ ಆಟ ಆಡೋದು. ಲೈಕ್ 24 ಅವರ್ಸ್ ಅಂದರೆ ಗೈಸ್ 24 ಅವರ್ಸ್ ಕಂಪ್ಲೀಟ್ ಆಗಿರಲ್ಲ. ಸೊ ನೀವು ಇವಾಗ ಇನ್ವೆಸ್ಟ್ ಮಾಡಿದ್ರೆ ಲೈಕ್ ಇವತ್ತು ಮಧ್ಯಾಹ್ನ 3:30-4 ಗಂಟೆ ಅಷ್ಟು 3:30ಗೆ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ಅಷ್ಟರಲ್ಲಿ ನೀವು ಎತ್ಬಿಡ್ಬೇಕು. ಇಲ್ಲ ಅಂದರೆ ನಿಮ್ಮದು ಲಾಸಲ್ಲಿ ಇರಲಿ ಪ್ರಾಫಿಟಲ್ಲಿ ಇರಲಿ ಅದು ಹೋಗ್ಬಿಡುತ್ತೆ. ಸೊ ಪ್ರಾಫಿಟಲ್ಲಿದ್ದರೆ ಆದಷ್ಟು ಎಷ್ಟೊತ್ತಿಗೆ ಇವಾಗ ನೀವು ನೋಡ್ಕೊತಾ ಇರಬೇಕು, 2 ಗಂಟೆಗೆ ಪ್ರಾಫಿಟಲ್ಲಿ ಇತ್ತೆ ಎತ್ಬಿಡ್ಬೇಕು. ಸೊ 2 ಗಂಟೆಗೂ ಪ್ರಾಫಿಟಲ್ಲಿದೆ, ಸೊ ನಾನು ಸ್ವಲ್ಪ ಬ್ಯುಸಿ ಆಯ್ತೀನಿ, 3 ವರ್ಷ ಇನ್ನೂ ಪ್ರಾಫಿಟ್ ಆಗಿರುತ್ತೆ, ಆಮೇಲೆ ಹೋದ್ರೂ ನಂಗೆ ಪ್ರಾಫಿಟ್ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಈ ಥರ ಒಂಥರ ನೆಗ್ಲೆಕ್ಟ್ ಮಾಡಬೇಡಿ ಇಂಟ್ರಾಡೇಲಿ. ಯಾಕೆ ಅಂದರೆ ಇದು ತುಂಬ ರಿಸ್ಕ್ ಗೈಸ್. ಅದರಲ್ಲಿ ಹೆಂಗೆ ಅಂದರೆ ಆಟ ಆಡೋದು 2 ಥರನೂ ಆಟ ಆಡ್ಬೋದು. ಬೈಯು ಕೂಡ ಮಾಡ್ಬೋದು, ಸೆಲ್ಲು ಕೂಡ ಮಾಡ್ಬೋದು ಸ್ಟಾಕ್ನ. ಸೊ ಬೈ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಆಯ್ತಿದ್ದಂಗೆ ಲೈಕ್ ಆಮೇಲೆ ನೀವು ಸೆಲ್ ಮಾಡೋದ್ರಿಂದ ಪ್ರಾಫಿಟ್ ಬರುತ್ತೆ. ಸೊ ಸೆಲ್ ಮಾಡೋದ್ರಿಂದ ಫಸ್ಟೇ ಅದು ಲಾಸ್ ಆಗಬೇಕು, ಚಾರ್ಟು ಡೌನ್ಫಾಲ್ ಆಗಬೇಕು. ಸೊ ಡೌನ್ಫಾಲ್ ಆಯ್ತಿದ್ದಂಗೆ ಒಂದು ಪೀಕ್ ಮೂಮೆಂಟ್ ಡೌನ್ಫಾಲ್ ಆದಾಗ ನಿಮಗೊಂದು ಪಾಯಿಂಟ್ ಅನ್ನೋದೊಂದು ಇರುತ್ತೆ. ಸೊ ಆ ಪಾಯಿಂಟಲ್ಲಿ ನಾನು ಎಕ್ಸಿಟ್ ಆಗಬೇಕು ಅಂತ ನೋಟ್ ಮಾಡ್ಕೋಬೇಕು. ಸೊ ಆ ಪಾಯಿಂಟಲ್ಲಿ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಅಲ್ಲಿಂದ ಅಲ್ಲಿಗೆ ಏನು ಪ್ರಾಫಿಟ್ ಇರುತ್ತಲ್ಲ, ಸೊ ಉಲ್ಟಾ ಗೈಸ್. ಸೊ ಇವಾಗ ನೀವು ಫಸ್ಟು ಸೇಲ್ ಮಾಡಿಬಿಡ್ತೀರಾ. ಸೊ ನನಗೆ ಇದು ಇಷ್ಟೇ ಪ್ರಾಫಿಟ್ ಇದು ಆದಮೇಲೆ ನಮಗೆ ಡೌನ್ಫಾಲೇ ಆಗೋದು, ಈ ಕಂಪ್ನಿನ ಮುಂದಕ್ಕೆ ಅಪ್ವರ್ಡ್ ಹೋಗಲ್ಲ ಅಂತ ನಿಮ್ಗೊಂದು ಏನೋ ಕಾನ್ಫಿಡೆನ್ಸ್ ಇರುತ್ತೆ ಇವತ್ತಿಂದು ಮಾರ್ಕೆಟ್ಗೆ. ಸೊ ಅವಾಗ ಏನು ಮಾಡ್ತೀರಾ, ಅಲ್ಲಿ ಸೆಲ್ ಮಾಡಿಬಿಡ್ತೀರಾ ಫಸ್ಟೇ. ಸೊ ಆಮೇಲೆ ಬೈ ಮಾಡ್ತೀರಾ. ಬೈ ಮಾಡಿದಾಗಿಂದ ಸೆಲ್ ಮಾಡೋವರೆಗೂ ಎಷ್ಟು ಇದಿರುತ್ತೋ ಸೊ ಅಷ್ಟನ್ನ ಪ್ರಾಫಿಟಾಗಿ ಕೊಡ್ತಾರೆ ನಿಮಗೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಆಟ ಚೇಂಜ್ ಇದೆ. ಸೊ ಬೈ ಮಾಡೋದು ನೀವು ಎಷ್ಟು ಅಮೌಂಟ್ ಇರುತ್ತೋ ಅಷ್ಟೇ ಬೈ ಮಾಡಬೇಕಾಗುತ್ತೆ. ಬಟ್ ಸೆಲ್ ಮಾಡೋದ್ರಿಂದ ಒಂದು ಸ್ವಲ್ಪ 2 ಟೈಮ್ಸೋ 3 ಟೈಮ್ಸೋ ಜಾಸ್ತಿ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಯಾಕಂದರೆ ಒಂಥರ ರಿಸರ್ವ್ ಥರ ಡೆಪಾಸಿಟ್ ಥರ ಮಾಡಬೇಕಾಗುತ್ತೆ. ಸೊ ಅದೊಂದು ಸ್ವಲ್ಪ ನೋಡಿ ಆಡಿ ಗೇಮ್ನ. ಸೊ ಅದಾದಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೊಂದು ಇನ್ವೆಸ್ಟ್ ಮಾಡೋದು, ಸುಮ್ಮನೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋದು. ಸೊ ಅದು ಬಂದು ನಾರ್ಮಲ್ ಗೈಸ್, ಅದರಲ್ಲಿ ಏನೂ ಇರಲ್ಲ. ಸೊ ನೀವು ಯಾವ್ದಾರ ಒಂದು ಒಳ್ಳೆ ಕಂಪ್ನಿನ ರೆಫರ್ ಮಾಡಿ ನೀವು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿ, ಕಂಪ್ನಿಗೆ ಬೆಳೆಯಲ್ವಾ ಅನ್ನೋದೊಂದು ಅನಾಲಿಸಿಸ್ ಮಾಡಿ ಸೊ ಲೈಕ್ ಇನ್ವೆಸ್ಟ್ ಮಾಡೋದು. ಸೊ ಅದರಲ್ಲೂ ಶಾರ್ಟ್ ಟರ್ಮು ಲಾಂಗ್ ಟರ್ಮು ಇದೆಲ್ಲ ಇದೆ. ಸೊ ಅದಾದಮೇಲೆ ಅದರಲ್ಲೂ ಕೂಡ ಗೈಸ್ ತುಂಬ ಇದೆ ಸ್ಟಾಕ್ ಮಾರ್ಕೆಟಲ್ಲೂ. ಸೊ ಮಿಡ್ ಕ್ಯಾಪು ಮತ್ತು ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪು, ಸ್ಮಾಲು, ಮಿಡ್ಡು, ಲಾರ್ಜು. ಸೊ ಸ್ಮಾಲ್ ಅಂದರೆ 10,000 ಅಲ್ಲ 2,000 to 5,000 ಕ್ರೋರ್ಗಿಂತ ಕಡಿಮೆ ಇರೋದು. ಮೀಡಿಯಮ್ ಅಂದರೆ 1 lakh ಕ್ರೋರ್ಗಿಂತ ಕಡಿಮೆ, ಅಂದರೆ 1 lakh crore, 10,000 crore-ಇಂದ 1 lakh crore ಒಂದು ಸಮಥಿಂಗ್ ಆ ಥರ ಏನೋ ಇದೆ. ಸೊ ಅದು ಬೇಕಾದ್ರೆ ಇನ್ನೂ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಬೇಕು ಅಂದರೆ ಬೇಕಾದರೆ ನಾನು ಗೊತ್ತು ಗೈಸ್, ನಾನು ಫುಲ್ ರಿವೀಲ್ ಮಾಡ್ತಾಯಿಲ್ಲ. ಸೊ ಗೊತ್ತು ಅಂದರೆ ಕಮೆಂಟ್ ಹಾಕಿ, ಒಂದೊಂದೇ ಟಾಪಿಕ್ ಬಗ್ಗೆ ನಾನು ಇನ್ನೂ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದಾದಮೇಲೆ ಲಾರ್ಜ್ ಕ್ಯಾಪ್ ಅಂತ ಬರುತ್ತೆ. 1 lakh crore-ಗಿಂತ ಜಾಸ್ತಿ ಸಮಥಿಂಗ್ ಏನೋ ಇದ್ದರೆ 1,000 crore ಸಮಥಿಂಗ್ ಏನೋ ಇದೆ ಗೈಸ್. ಜಾಸ್ತಿ ಇದ್ದರೆ ಅದು ಇದು ಒಂಥರ ಲಾರ್ಜ್ ಕ್ಯಾಪ್ ಹೋಗುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡೋದ್ರಿಂದ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದೇ, ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪೆನಿ ಅಂತ ಒಳ್ಳೆಯದ. ಪೆನಿ ಕ್ಯಾಪ್ ಅಂತ ಒಂದು ಬರುತ್ತೆ. ಪೆನಿ ಕ್ಯಾಪ್ ಅಂದರೆ ಗೈಸ್ ಅದು ತುಂಬ ವರ್ಸ್ಟು. ಸೊ 20 ಲಕ್ಷ 30 ಲಕ್ಷ ಅಷ್ಟೇ ಇರುತ್ತೆ ಅವ್ರದ್ದು, ಅಂದರೆ ನೆಟ್ವರ್ತು. ಸೊ ನಾನೇನು ಹೇಳ್ತಿದ್ದೀನಿ ಅಮೌಂಟ್ ಅದೆಲ್ಲ ನೆಟ್ವರ್ತು. ಸೊ ಅವೆಲ್ಲ ಹೆಂಗೆ ಅಂದರೆ ಗೈಸ್, ಕಂಪ್ನಿನ ಆದಷ್ಟು ಅದೆಲ್ಲ ಹಿಂಗೆ 10 rupees 20 rupees 30 rupees 50 rupees ಹಂಗಿರುತ್ತೆ. ಡಬಲ್ ಡಿಜಿಟ್ ಅಥವಾ ಸಿಂಗಲ್ ಡಿಜಿಟಲ್ ಇರೋ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಸಿಂಗಲ್ ಡಿಜಿಟಲ್ ಐತೆ ಇದೊಂದು 100 ರೂಪಾಯಿ ಕೊಟ್ಟು ತಗೊಬಿಟ್ರೆ ಲೈಕ್ ನನಗೆ 50ರಿಂದ 60 ಸ್ಟಾಕ್ ಸಿಕ್ಬಿಡುತ್ತೆ. ಇವೆಲ್ಲ ಗೈಸ್ ಅವೆಲ್ಲ ಫ್ರಾಡ್ ಕೇಸಸ್ಸು. ಆ ಕಂಪ್ನಿಗಳು ಯಾವಾಗ ಮುಚ್ಚೋಗುತ್ತೋ, ಯಾವಾಗ ಹಂಗೆ ವ್ಯಾನಿಷ್ ಆಗಿಬಿಡ್ತಾವೋ ಕಂಪ್ನಿಗಳು ಗೊತ್ತಾಗಲ್ಲ. ಸೊ ಆದಷ್ಟು ಆ ಥರ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಬೇಕಾದಾಗ 100 ಸತಿ ಯೋಚನೆ ಮಾಡಿ. ಸೊ ಅವ್ರ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ. ಸೊ ಎಲ್ಲ ಆನ್ಲೈನಲ್ಲಿ ಸಿಕ್ಬಿಡುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಾದ್ಮೇಲೆ ನಿಮಗೆ ಅದ್ರ ಮೇಲೂ ಕಾನ್ಫಿಡೆನ್ಸ್ ಇದ್ದರೆ, ಸೊ 100%ಅಲ್ಲಿ 200% ಕಾನ್ಫಿಡೆನ್ಸ್ ನಿಮಗೆ ಓಕೆ, ನನಗೆ 200% ಅಥವಾ 150% ಕಾನ್ಫಿಡೆನ್ಸ್ ಇದೆ ಅಂದರೆ ಬೇಕಾದ್ರೆ ಇನ್ವೆಸ್ಟ್ ಮಾಡಿ. ಸೊ ಇಲ್ಲ ಅಂದರೆ ಪೆನಿ ಕ್ಯಾಪ್ಸ್ ಮೇಲೆ ಯಾವುದೇ ಕಾರಣಕ್ಕೂ
ದಯವಿಟ್ಟು ಖಾಲಿ ಇಡೋಕೆ ಹೋಗಬೇಡಿ. ಅದಾದಮೇಲೆ ಮಿಡ್ ಕ್ಯಾಪು ನೆಕ್ಸ್ಟ್ ಒಂದು ಸ್ವಲ್ಪ ಓಕೆ ಬಟ್ ರಿಸ್ಕ್ ಜಾಸ್ತಿ, ಬಟ್ ಏನು ಅಂತ ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ರಿಸರ್ಚ್ ಮಾಡಿ. ನನ್ನ ಪ್ರಕಾರ ನನ್ನ ಕೇಳೋದಾದರೆ ಮಿಡ್ ಕ್ಯಾಪು ಲಾರ್ಜ್ ಕ್ಯಾಪು ಬೆಸ್ಟ್ ಆಪ್ಷನು. ಮಿಡ್ ಕ್ಯಾಪ್ ಏನಂದರೆ ಒಂದು ಸ್ವಲ್ಪ ಅಂದರೆ ಮಿಡ್ ಕ್ಯಾಪ್ಗೂ ಲಾರ್ಜ್ ಕ್ಯಾಪ್ಗೂ ನಾನು ಹೇಳ್ತಾ ಇರೋದು. ಸೊ ಪೆನಿ ಕ್ಯಾಪು ಸ್ಮಾಲ್ ಕ್ಯಾಪು ನಾನು ಹೇಳ್ತಾ ಇಲ್ಲ. ಸೊ ಮಿಡ್ ಕ್ಯಾಪ್ ಹೆಂಗೆ ಅಂದರೆ ಗೈಸ್, ಮಿಡ್ ಕ್ಯಾಪಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಗ್ರೋತ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಫಾಸ್ಟಾಗಿ ಗ್ರೋ ಆಗೋಕ್ಕೆ ಟ್ರೈ ಮಾಡ್ತಾಯಿರ್ತಾರೆ. ಯಾಕಂದರೆ ಅವ್ರದ್ದು ಟಾರ್ಗೆಟು ನೆಕ್ಸ್ಟು ಲಾರ್ಜ್ ಕ್ಯಾಪ್ ಮೇಲೆ ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ಪೀಡಾಗಿ ಗ್ರೋತ್ ಆಗಬೇಕು ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಸೊ ಸ್ಪೀಡಾಗಿ ಗ್ರೋತ್ ಆಗ್ತಾ ಇರ್ತಾರೆ. ಸೊ ಒಂದು ಸ್ವಲ್ಪ ಗ್ರಾಫಲ್ಲೂ ಕೂಡ ಪ್ರಾಫಿಟಲ್ಲೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಲಾರ್ಜ್ ಕ್ಯಾಪಲ್ಲಿ ಬಂದು ಆಲ್ಮೋಸ್ಟ್ ಅವರು ಪೀಕ್ ಲೆವೆಲ್ಗೆ ಅಂದರೆ ಅವರು ಒಂದು ಟಾರ್ಗೆಟ್ ಅನ್ನೋದೊಂದು ಫಿಕ್ಸ್ ಆಗಿರುತ್ತೆ. ಸೊ ಆ ಟಾರ್ಗೆಟ್ ರೀಚ್ ಆಗಿರ್ತಾರೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಯ್ತಾರೆ. ಸೊ ಗ್ರೋತ್ ಆಗ್ತಾ ಇರ್ತಾರೆ, ಅವ್ರು ಗ್ರೋತ್ ಆಗಲ್ಲ ಅಂತಲ್ಲ. ಮಿಡ್ ಕ್ಯಾಪಿಗೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಕಡಿಮೆ ನಿಧಾನ ಗ್ರೋತಾಗಿರುತ್ತೆ. ನೀವು ಏನಾದರೂ 5 years to 10 years ನಾನು ಹೋಲ್ಡ್ ಮಾಡ್ತೀನಿ ಸ್ಟಾಕ್ನ, ನನಗೆ ಜಾಸ್ತಿ ಇದು ಬೇಕು, ನನಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಬರೋ ಥರ ಬೇಕು ಅನ್ನೋ ಥರ ಏನಾದರೂ ಐಡಿಯಾ ಇದ್ದರೆ ಗೈಸ್, ಆದಷ್ಟು ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ರಿಸರ್ಚ್ ಮಾಡಿ. ಸೊ ಆಲ್ಮೋಸ್ಟು ರಿಲಯನ್ಸು ಮತ್ತು ಟಾಟಾ ಇವೆಲ್ಲ ಆಲ್ಮೋಸ್ಟ್ ಲಾರ್ಜ್ ಕ್ಯಾಪಲ್ಲೇ ಇದಾಗುತ್ತೆ. ಸೊ ಮಾಡಿ. ಅದಾದಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಇದರಲ್ಲಿ ಲೈಕ್ ಗೈಸ್ ಅದು ಒಂದು ಏನೋ ಬರುತ್ತೆ, ಅದು ಒಂದು ನಿಮಿಷ ಗಾಯ್ಸ್, ಸಾರಿ ಗಾಯ್ಸ್. ಸೊ ಅದಾದಮೇಲೆ ಗೈಸ್ ಇವಾಗ ಕ್ರಿಪ್ಟೋ ಕರೆನ್ಸಿಗೆ ಹೋಗೋಣ ಬನ್ನಿ. ಸೊ ಕ್ರಿಪ್ಟೋ ಕರೆನ್ಸಿ ಈಸ್ ದ ಹೆವಿ ಡೇಂಜರಸ್ ಗೇಮ್. ಸೊ ಎಷ್ಟು ಡೇಂಜರಸ್ ಅಂದರೆ ಅಷ್ಟೇ ಡೇಂಜರಸ್ ಗೇಮ್ ಅದು. ಸೊ ನೆಕ್ಸ್ಟ್ ಲೆವೆಲು ಅಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಫ್ಯೂಚರ್ಸ್ ಆಡೋಕ್ಕೆ ಅಂತಲೇ ಬರ್ತಾರೆ. ಸೊ ಅದರಲ್ಲಿ ಹೆಂಗೆ ಅಂದರೆ ಗೈಸ್, ತುಂಬ ಮೈಂಡ್ ಗೇಮು, ಪೇಷನ್ಸು ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಫ್ಯೂಚರ್ಸಲ್ಲಿ ಒಂಥರ ಲಾಸ್ ಆಗುತ್ತೆ ಅಂದರೆ ಇದರಲ್ಲಿ ಒಂಥರ ಲಾಸ್ ಆಗುತ್ತೆ. ಸೊ ಇದರಲ್ಲಿ ಹೆಂಗೆ ಅಂದರೆ ನಾರ್ಮಲ್ ಫ್ಯೂಚರ್ ಹೆಂಗೆ ಆಡ್ತೀರೋ ಹಂಗೆ. ಸೊ ಇನ್ವೆಸ್ಟ್ ಮಾಡ್ತೀರಾ, ಅದ್ರ ಮೇಲೆ ಬಂದಿದ್ದ ಪ್ರಾಫಿಟಲ್ಲಿ ಲೈಕ್ ನೀವು ಎಕ್ಸಿಟ್ ಆಯ್ತಿರೋ ಅಥವಾ ಇನ್ನೂ ಎಂಟ್ರಿಲೇ ಇರ್ತಿರೋ ಅದು ನಿಮಗೆ ಬಿಟ್ಟಿರೋ ಥರ ಇರುತ್ತೆ. ಸೊ ಅದಾದಮೇಲೆ ಇನ್ನೂ ಒಂದು ಗೇಮ್ ಬರುತ್ತೆ ಗೈಸ್. ಸೊ ನೀವು ಹೆಂಗೆ ಅಂದರೆ ₹1,000 ಇರುತ್ತೆ, ಬಟ್ ನೀವು ₹10,000 ಆಟ ಆಡ್ತಾ ಇರ್ತೀರ. ಸೊ ಈ ರೀತಿ ಒಂದು ಆಪ್ಷನ್ ಇದೆ. ಸೊ ದಯವಿಟ್ಟು ಇದನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಸೊ ಇದ್ರ ಬಗ್ಗೆ ನನಗೊಂದಷ್ಟು ನಾಲೆಡ್ಜ್ ಗೊತ್ತು, ಅದಕ್ಕೆ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಬಟ್ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ₹1,000 ಇದ್ದಾಗ ₹10,000 ಈ ಥರ ಆಟ ಆಡೋದು ಹೆಂಗೆ ಅಂದರೆ ಲೈಕ್ ಅಲ್ಲಿ 10 times ಎಕ್ಸ್ಟ್ರಾ ಅಂತ ಕೊಡಬೇಕು. ಸೊ ₹1,000 ಇದ್ದಾಗ 10,000 ಅಂತ ಅಲ್ಲಿ ನಿಮಗೆ ಲೈಕ್ ಅದಕ್ಕೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಪ್ರಾಫಿಟ್ ಆದಾಗ ₹10,000ಗೆ ಲೈಕ್ ಪ್ರಾಫಿಟ್ ಹೆಂಗೆ ಬರ್ತಾ ಇರುತ್ತೆ, 1% ಪ್ರಾಫಿಟ್ ಅಂದರೆ ಲೈಕ್ ₹100, ₹200, ₹300 ಜಾಸ್ತಿ ಆಗ್ತಾ ಹೋಗುತ್ತೆ. ₹10,000ಗೆ ಅವರು ಪ್ರಾಫಿಟ್ ಆಯ್ತಾ ಹೋಗುತ್ತೆ. ಬಟ್ ಲಾಸ್ ಆದರೆ ಮಾತ್ರ ಖತಮ್. ಹೆಂಗೆ ಅಂತ ಹೇಳ್ತೀನಿ, ಲಾಸ್ ಆದರೆ 1% ಲಾಸ್ ಆಯಿತು ಅಂದ್ರೂ ₹10,000 ₹100 ಎಗರೋಯ್ತು. ಅದೇ 10% ಆಯಿತು ಅಂದರೆ ಖತಮ್, ₹1,000 ವ್ಯಾನಿಶು. ಬಟ್ ನಿಮ್ಮ ಹತ್ರ ಇದ್ದಿದ್ದೆ ₹1,000, ನಿಮ್ಗೆ ₹10,000 ಆಟ ಆಡೋಕ್ಕೆ ಬಿಟ್ಟಿದ್ರೆ ಅಷ್ಟೇ. ಸೊ ₹1,000 ಫುಲ್ಲು ವ್ಯಾನಿಷ್ ಆಗೋಗುತ್ತೆ. ಸೊ 10% ಲಾಸ್ ಆದರೆ. ಸೊ ನೀವು 10,000 ಐತೆ ನಾನು 100% ಆಗೋವರೆಗೂ ನನಗೇನೂ ಆಗಲ್ಲ, ಇಲ್ಲ ಗೈಸ್. ಲಾಸ್ ಆದರೆ ಮಾತ್ರ 10% ಲಾಸ್ ಐತಿದ್ದಂಗೆ ಫುಲ್ ವ್ಯಾನಿಷ್ ಆಗೋಗುತ್ತೆ ನಿಮ್ಮದು ಟೋಟಲ್ ಇನ್ವೆಸ್ಟ್ಮೆಂಟ್. ಅಂದರೆ ನೀವು ಎಷ್ಟು ಅಮೌಂಟ್ ಹಾಕಿರ್ತೀರೋ ಅದರಲ್ಲಿ ಆಡಬೇಕು ಅಂತ, ಅದು ಫುಲ್ ವ್ಯಾನಿಷ್ ಆಗೋಗುತ್ತೆ. ಅದಾದಮೇಲೆ ಇನ್ನೂ ಒಂದು ಆಪ್ಷನ್ ಐತೆ ಅದರಲ್ಲಿ, ಸ್ಟ್ಯಾಚ್ಯುಟರಿ ಮತ್ತು ಇನ್ನೊಂದೇನೋ ಆಪ್ಷನ್ ಇದೆ. ಸೊ ಅದನ್ನು ಮಾತ್ರ ಹುಷಾರಾಗಿರಬೇಕು. ಯಾಕೆ ಅಂದರೆ ಒಂದು ಬಂದು ಲೈಕ್ ಮ್ಯಾನ್ಯುವಲಾಗಿ ಆಟ ಆಡೋದು, ಮ್ಯಾನ್ಯುವಲಾಗಿ ಅಮೌಂಟಾಗಿ ಆಟ ಆಡೋದು. ಇನ್ನೊಂದು ಬಂದು ಹೆಂಗೆ ಅಂದರೆ ಇಫ್ ಇನ್ ಕೇಸು ಇವಾಗ ನಿಮ್ಮ ಹತ್ರ ₹10,000 ಇರುತ್ತೆ, ಬಟ್ ನೀವು ₹1,000 ಅಷ್ಟೇ ರಿಸ್ಕಿಗೆ ಇಡಬೇಕು ಅಂತ ಅನ್ಕೊಂಡಿರ್ತೀರ. ₹1,000 ಇಟ್ಬಿಟ್ಟು ₹10,000 ಆಟ ಆಡ್ತಾ ಇರ್ತೀರ. ಸೊ ಇವಾಗ ಏನಾಗುತ್ತೆ, ₹1,000 ಲಾಸ್ ಆಯ್ತಾ ಇರುತ್ತೆ, ₹1,000 ವ್ಯಾನಿಷ್ ಆಗೋಗುತ್ತೆ. ಸೊ ಅವಾಗೇನು ಮಾಡುತ್ತೆ, ಡೈರೆಕ್ಟು ಕ್ರಿಪ್ಟೋ ಅಕೌಂಟಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅದು ಮುಟ್ಟಲ್ಲ. ಕ್ರಿಪ್ಟೋ ಅಕೌಂಟಲ್ಲಿ ಒಂದು ಸಪ್ರೇಟ್ ಅಕೌಂಟ್ ಇರುತ್ತೆ. ಸೊ ಕ್ರಿಪ್ಟೋ ವ್ಯಾಲೆಟ್ ಯಾವ ಇದರಲ್ಲಿ ಆಡ್ತಾ ಇರ್ತೀರೋ ಸೊ ಅದರಲ್ಲಿ ವ್ಯಾಲೆಟ್ ಇರುತ್ತೆ. ಸೊ ಅದನ್ನು ಕೂಡ ಎತ್ಕೊಂಡು ಕಂಪ್ಲೀಟಾಗಿ ವ್ಯಾನಿಷ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಇಷ್ಟೆಲ್ಲ ಹೇಳ್ಬಿಟ್ಟು ಒಂದೇ ಹೇಳಕ್ಕೆ ಬರೋದು ಗೈಸ್, ನೀವು ಟ್ರೇಡಿಂಗ್ ಮಾಡಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಇಂಟ್ರಾಡೇ ಮಾಡಿ, ಅಥವಾ ಸ್ಪಾಟ್ ಟ್ರೇಡಿಂಗ್ ಮಾಡಿ, ಏನೇ ಮಾಡಿ ಗೈಸ್, ದಯವಿಟ್ಟು ಟ್ರೇಡಿಂಗ್ ನಡೀಬೇಕಾದ್ರೆ ಆದಷ್ಟು ಅಬ್ಸರ್ವೇಷನ್ ಇರಲಿ.
ಸೊ ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಡೈವರ್ಟ್ ಆಗಬೇಡಿ. ಸೊ 10 ನಿಮಿಷ ಹೋಗಿ ನಾನು ಬಂದುಬಿಡ್ತೀನಿ, ಅಲ್ಲಿ ಯಾರೋ ಫೋನ್ ಮಾಡಿದ್ರು 10 ನಿಮಿಷ ಹೋಗಿ ಮಾತಾಡಿ ಬಂದುಬಿಡ್ತೀನಿ. ಸೊ ಗೈಸ್ ಇದೆಲ್ಲ ಹೆವಿ ರಿಸ್ಕು. ಅದು ಫ್ಯೂಚರ್ಸಲ್ಲಿ ಮಾತ್ರ ಗೈಸ್ ನೀವು ಎಷ್ಟು ಪೇಷನ್ಸಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಣ್ಣಿಟ್ಟಿರ್ತೀರೋ ಸೊ ಅಷ್ಟೇ ತುಂಬ ಒಳ್ಳೆಯದು ಗೈಸ್. ಇಫ್ ಇನ್ ಕೇಸ್ ನೀವು ಮಾರಿದ್ರೆ ವ್ಯಾನಿಷ್ ಕಂಪ್ಲೀಟಾಗಿ ವ್ಯಾನಿಷ್ ಆಗಿಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ, ಫ್ಯೂಚರ್ಸಲ್ಲಿ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ನಾರ್ಮಲ್ಲು ಇಂಡಿಯನ್ ಮಾರ್ಕೆಟ್ ಫ್ಯೂಚರ್ಸಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಸೊ ನೀವು 1000 ರೂಪಾಯಿ ಹಾಕ್ದಾಗ 1000 ರೂಪಾಯಿ ಆಟ ಅಷ್ಟೇ ಆಡ್ತಾ ಇರ್ತೀರ. ಸೊ ಇಫ್ ಇನ್ ಕೇಸ್ ಫುಲ್ಲು ವ್ಯಾನಿಷ್ ಆಗೋದ್ರೂ 1000 ರೂಪಾಯಿ ಹೋಗ್ಬಿಡುತ್ತೆ. ಅದು ದುಡ್ಡೇ ಗೈಸ್, ಅದೇನು ಬೇರೆ ಏನಲ್ಲ. ಸೊ ಇಫ್ ಇನ್ ಕೇಸ್ ಲಾಸ್ ತುಂಬ ಆಯ್ತೈತೆ, ಆಲ್ರೆಡಿ 200 ರೂಪಾಯಿ 300 ರೂಪಾಯಿ ಹೋಗ್ತೈತೆ ಅಂದಾಗ ನೀವು ಎಕ್ಸಿಟ್ ಆಗಿಬಿಡ್ಬೋದು. ಅಟ್ಲೀಸ್ಟ್ 700 ಮಿಕ್ಕುತ್ತೆ ಗೈಸ್. ಸೊ 700 ಮಿಕ್ತಾಗ ಏನಾಗುತ್ತೆ, ಅದನ್ನು ನೆಕ್ಸ್ಟು ನೀವು ಇನ್ವೆಸ್ಟ್ ಮಾಡಬೇಕಾದಾಗ ಯುಟಿಲೈಸ್ ಮಾಡ್ಕೋಬೋದು. ಸೊ ಇವಾಗ ಲೈಕ್ ಓಕೆ ಇನ್ನೇನು 300 ರೂಪಾಯಿ ಹೋಗೈತೆ, 400 ರೂಪಾಯಿ ಹೋಗೈತೆ, ಆಲ್ಮೋಸ್ಟ್ 800 ರೂಪಾಯಿ ಹೊಂಟೋಯ್ತು, ಇನ್ನು 200 ರೂಪಾಯಿ ತಾನೇ ಬಂದರೆ ಬತ್ತು, ಹೋದ್ರೋಯ್ತು, ಬಿಟಾಕು ಗೈಸ್. ಇದು ಯಾವುದೇ ಕಾರಣಕ್ಕೂ 100 ರೂಪಾಯಿ ಇದ್ರೂ ಕೂಡ ನೀವು ಸೇವ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಸೊ ಇಫ್ ಇನ್ ಕೇಸ್ ನಿಮಗೆ ಫುಲ್ಲು ಗ್ರೋತಲ್ಲಿತ್ತು ಬಟ್ ಏನಾಗೋಯ್ತು, ಲಾಸ್ ಆಯ್ತಾ ಬಂತು. ಸೊ ನೀವು ಲಾಸ್ ಆಯ್ತಾ ಬಂದಾಗ ಏನಾಯಿತು, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಿ ಅಷ್ಟಕ್ಕೆ ಬಂತು. ಸೊ ಇವಾಗ ನಿಮಗೆ ತಲೆಯಲ್ಲಿ ಹುಳ ಬೀಳುತ್ತೆ. ಸೊ ಇವಾಗ ನಾನು ನೆತ್ಬಿಡ್ಲಾ ಬೇಡ ಬಿಡು, ನೋಡೋಣ ಇನ್ನು ಮುಂದಕ್ಕೆ ಗ್ರೋತ್ ಆಗ್ಬಿಡ್ಬೋದು, ಇನ್ನೂ ಗ್ರೋತ್ ಆಗಿ ನೆಕ್ಸ್ಟು 2000ವರೆಗೂ ಹೋಗೋ ಚಾನ್ಸಸ್ ಇದ್ಬಿಡುತ್ತೆ ಅಂತ ಏನೋ ಅನ್ಸುತ್ತೆ ನಿಮಗೆ. ಸೊ ಅದು ಡೌನ್ಫಾಲ್ ಆಯ್ತಾ ಬರುತ್ತೆ. ಸೊ 500ಗೆ ರೀಚ್ ಔಟ್ ಆಗೋಗುತ್ತೆ, ನಿಮ್ಮದು 500 ರೂಪಾಯಿ ಲಾಸೇ ಆಗೋಗುತ್ತೆ. ಸೊ ಅದಾದಮೇಲೆ ಲೈಕ್ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಬಿಡ್ಬೋದು. ಕಾನ್ಫಿಡೆನ್ಸೇ ಇದಾಗ್ತಾ ಇಲ್ಲ ಅಂತಂದಾಗ ಕಣ್ಮುಚ್ಕೊಂಡ್ಬಿಡೋಷ್ಟರಲ್ಲಿ ಏನಾಗ್ಬಿಡುತ್ತೆ, 100 ರೂಪಾಯಿ ತಿರ್ಗಾ ಆಟೋಮೆಟಿಕಾಗಿ ಫುಲ್ ಟಕ್ ಅಂತ ಒಂದು ಲೈನಲ್ಲಿ 100 ರೂಪಾಯಿ ವ್ಯಾನಿಷ್ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ಬಿಟ್ಟು ಟಕ್ ಅಂತ ಎಕ್ಸಿಟ್ ಆಗ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಒಂದು 300-400 ರೂಪಾಯಿ ಮಿಕ್ಕುತ್ತೆ. ಅಟ್ಲೀಸ್ಟ್ ಆ 400 ರೂಪಾಯಿ ಯುಟಿಲೈಸ್ ಮಾಡ್ಕೋಬೋದು, ಬೇರೆ ಎಂತಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು, ಅಥವಾ ನೆಕ್ಸ್ಟು ನೀವು ಏನಾರು ಟ್ರೈ ಮಾಡಬೇಕಾದಾಗ, ನೀವು ಏನಾರು ಇದು ಮಾಡಬೇಕಾದಾಗ ಯುಟಿಲೈಸ್ ಮಾಡ್ಕೋಬೋದು. ಅದೇ ನೀವು ಲೈಕ್ ಕ್ರಿಪ್ಟೋ ಕರೆನ್ಸಿಲಿ ಹೋದರೆ ಗೈಸ್, ನೀವು ನಿಜ ಹೇಳ್ತಾ ಇದ್ದೀನಿ, ನೀವೇನಾದರೂ 10x 20x 30x ಆಟ ಆಡ್ತಿದ್ರೆ ಸೊ ಹಿಂಗೆ ತಿರ್ಗಷ್ಟರಲ್ಲಿ ನೀವು ಕಂಪ್ಲೀಟಾಗಿ ವ್ಯಾನಿಷ್ ಆಗೋಗಿರುತ್ತೆ. ಅದರಲ್ಲೂ 2 ಆಪ್ಷನ್ ಇರುತ್ತೆ. ಆ ಆಪ್ಷನಲ್ಲಿ ಮ್ಯಾನ್ಯುಯಲು ಮತ್ತು ಇನ್ನೊಂದು 2 ಆಪ್ಷನ್ ಬೇಕಾದ್ರೆ ಗೈಸ್, ನಿಮ್ಗೆ ಇನ್ನೂ ಡೆಪ್ತ್ ಆಗಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಇದರಲ್ಲಿ ಇನ್ನೂ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ನಾಲೆಡ್ಜ್ ಇದೆ. ಲೈಕ್ ನಾನು ಎಕ್ಸ್ಪರ್ಟು, ತುಂಬ ಹೈ ಲೆವೆಲ್ ಎಕ್ಸ್ಪರ್ಟು ಅಂತಲೇ ಹೇಳ್ತಾ ಇಲ್ಲ, ಇದಕ್ಕಿಂತ ಒಂದು 3 ಪಟ್ಟು 4 ಪಟ್ಟು ಅಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಇದೆ ನನ್ನ ಹತ್ರ. ಸೊ ಒಂದು ಕಡೆ ನೋಟ್ಸ್ ಕೂಡ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ನನ್ನ ಚಾನಲಲ್ಲಿ ಇದೇ ಫಸ್ಟ್ ಟೈಮು ಬರೀ ಸ್ಟಾಕ್ ಬಗ್ಗೆ ಮಾತಾಡ್ತಿರೋ ಅಂಥದ್ದು. ಸೊ ಕಂಪ್ಲೀಟಾಗಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋದರೆ ನನ್ನ ವ್ಯೂವರ್ಸ್ಗೆ ಇಷ್ಟ ಆಗುತ್ತೋ ಆಗೋಲ್ಲೋ ನನಗೆ ಗೊತ್ತಿಲ್ಲ. ಸೊ ನೀವು ನೋಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೆ ಏನಾರು ಇಷ್ಟ ಆಯಿತು, ನನಗೆ ಕೇಳ್ತಿದ್ದಾರೆ ಅಂತ ಅನಿಸಿದ್ರೆ ಬೇಕಾದ್ರೆ ನಾನು ಇನ್ಫಾರ್ಮೇಷನ್ ಇನ್ನೂ ಬೇಕಾದರೆ ಇನ್ನೂ 2-3 ವೀಡಿಯೋ ಮಾಡಿ ಹಾಕೋ ಚಾನ್ಸಸ್ ಇದೆ ನಂದು. ಸೊ ಓಕೆನಾ. ಸೊ ಇದರಲ್ಲಿ 20x 30x 40x ಇಟ್ಕೊಂಡು ಆಟ ಆಡ್ತಿರ್ತೀರಲ್ಲ, ಸೊ ಅದು ಮಾತ್ರ ಹೆವಿ ಡೇಂಜರಸ್ ಗೇಮು. ಸೊ ನೀವು ಏನಪ್ಪ ಇದು ಯಾರ್ದೋ ಕಾಲು ಹಲೋ ಸರಿ ಆಯಿತು ಒಂದು 2 ನಿಮಿಷ ಮಾಡ್ತೀನಿ ಅಂತ ಕಾಲಿಟ್ಬಿಟ್ಟು ನೋಡೋಷ್ಟು ನಿಮ್ಮದು ಫುಲ್ ವ್ಯಾನಿಷ್ ಆಗೋಗಿರುತ್ತೆ. ಸೊ ಆವಾಗ ಅದು ಏನಾದರೂ ನೀವು ಆಪ್ಷನ್ ಸೆಟ್ ಮಾಡಿಲ್ಲ ಕರೆಕ್ಟಾಗಿ ಅಂದರೆ ನಿಮ್ದಿರೋ ಕ್ರಿಪ್ಟೋ ವ್ಯಾಲೆಟಲ್ಲಿ ಇರೋದನ್ನೆಲ್ಲ ಕೂಡ ಎಳ್ಕೊಂಡು ವ್ಯಾನಿಷ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದು ಗೈಸ್ ನನ್ನ ಪ್ರಕಾರ ಅಪ್ ಟು 100x ಇದೆ. ಸೊ 1 ರೂಪಾಯಿ ಹಾಕಿ 100 ರೂಪಾಯಿ ಆಟ ಆಡ್ಬೋದು. ಸೊ ಅಂದರೆ 1000 ರೂಪಾಯಿ ಹಾಕಿ 1,00,000 ರೂಪಾಯಿ ಆಟ ಆಡ್ಬೋದು. ಸೊ ದಯವಿಟ್ಟು ಹುಷಾರಾಗಿರಿ ಗಾಯ್ಸ್ ಆದಷ್ಟು. ಸೊ ಇದನ್ನು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ವಾಲೆಟಲ್ಲಿ ಅದು ಅಮೌಂಟ್ ಇಟ್ಟಿದ್ರೆ ಆದಷ್ಟು ಹುಷಾರಾಗಿರ್ರಿ. ಸೊ ನಿಮ್ಗೆ ಲಕ್ಕಿದ್ರೆ ಬೇಕಾದ್ರೆ ಪ್ರಾಫಿಟ್ ಆಗಿಬಿಟ್ಟು ನಿಮ್ಮನ್ನೆಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ಬೋದು. ಸೊ ಒಂದು ಚೂರು ಲಕ್ಕ ಕೈ ಕೊಡ್ತು, ನಿಮ್ಮ ಅಬ್ಸರ್ವೇಷನ್ ಏನೋ ಪೇಷನ್ಸ್ ಲೆವೆಲ್ ಕೈ ಕೊಡ್ತು, ಯಾರೋ 1-2 ಸೆಕೆಂಡ್ ಡಿಸ್ಟರ್ಬ್ ಮಾಡಿಬಿಟ್ರು ಅಂದರೆ ಮುಗೀತು, ಕಂಪ್ಲೀಟಾಗಿ ವ್ಯಾನಿಷ್ ಆಗಿ ಹೋಗುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ ಗೈಸ್. ಸೊ ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಎ ಈಸಿ ಗೇಮ್. ಸೊ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ಇದ್ಬಿಡ್ಬೋದು ಅನ್ನೋದು. ಸೊ ನೀವಾಗ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಬಿಡ್ತೀನಿ, ಯಾವುದೋ ಒಂದು ಕಂಪ್ನಿ ಮೇಲೆ ಹಾಕ್ಬಿಟ್ಟು ಬಿಡೋಣ ಅನ್ನೋದು ವೇಸ್ಟ್ ಗೈಸ್. ಸೊ ಯಾಕೆಂದರೆ ನಿಮಗೆ ಕಂಪ್ನಿ ಬಗ್ಗೆ ನಾಲೆಡ್ಜ್ ಇರಬೇಕು. ನೀವೇನಾರ ಚಾಟು ಏನಾದರೂ ಸ್ಟಡಿ ಮಾಡಿರಬೇಕು. ಸೊ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದಾಗ ಅಷ್ಟೇ ಅದು ಒಂದು ಸ್ವಲ್ಪ ವರ್ಕೌಟ್ ಆಗೋ ಚಾನ್ಸಸ್ಸು. ನೀವೇನು ಸ್ಟಡಿನೇ ಮಾಡಿಲ್ಲ, ನಾನು ಸುಮ್ಮನೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಸೊ ನನಗಿವಾಗ ಟಾಟಾ ಬಗ್ಗೆ ಗೊತ್ತು, ಎಲ್ಲ ಗ್ರೋತಲ್ಲಿದೆ, ನಾನು ಇನ್ವೆಸ್ಟ್ ಮಾಡಿಬಿಡ್ತೀನಿ, ರಿಲಯನ್ಸ್ ಬಗ್ಗೆ ಗೊತ್ತು ಕೇಳಿದ್ದೀನಿ, ಇನ್ವೆಸ್ಟ್ ಮಾಡಿಬಿಡ್ತೀನಿ, ಅದಾದಮೇಲೆ ಎಕ್ಸೆಟ್ರಾ ಈ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೋದರೆ ಏನು MRF ಟೈರ್ ಮೇಲೂ ಇನ್ವೆಸ್ಟ್ ಮಾಡ್ಬೋದು ನೀವು. 1.5 ಲಕ್ಷ ಇದೆ ಸ್ಟಾಕು ಹಾಕಿ, ಏನಿಲ್ಲ. ಬಟ್ ಏನಂದರೆ ಇದರಲ್ಲಿ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, 1.5 ಲಕ್ಷ ಕೊಟ್ಟು ಒಂದು ಸ್ಟಾಕ್ ತಗೊಳ್ಳೋದ ಬೇಡ, ನಾನು 10 ಸ್ಟಾಕ್ ತಗೋಬೋದು ಬೇರೆ ಕಂಪ್ನಿಲಿ ಗೈಸ್. ಅದರಲ್ಲೂ 1% ಬೆಳೆದ್ರೆ ಎಷ್ಟು ಪ್ರಾಫಿಟ್ ಬರುತ್ತೋ ಇದರಲ್ಲೂ 1% ಬೆಳೆದ್ರೆ ಅಷ್ಟೇ ಪ್ರಾಫಿಟ್ ಬರೋದು.
ಏನು ಅದರಲ್ಲಿ 10 ರೂಪಾಯಿ ಕಡಿಮೆ ಕೊಡಲ್ಲ, ಇಲ್ಲ 10 ರೂಪಾಯಿ ಜಾಸ್ತಿ ಕೊಡಲ್ಲ, ಯಾವುದೇ ಕಾರಣಕ್ಕೂ ಚಾನ್ಸಸ್ಸೇ ಇಲ್ಲ. ನೀವು ಅಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತೀರೋ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ 1% ಅದು ಬೆಳೀತು ಅಂದ್ರೂ ಅಷ್ಟೇ ಕೊಡೋದು. ಸೊ ಇಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನೀವು 10 ಶೇರು ತಗೊಂಡು 10,000ದ್ದು ಒಂದೊಂದು ಶೇರ್ ತಗೊಂಡು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಇದರಲ್ಲಿ 1% ಒಂಚೂರು 1% ಗ್ರೋತ್ ಆಯಿತು ಅಂದ್ರೂ ಅಷ್ಟೇ ಬರೋದು. ಏನು ಡಿಫ್ರೆನ್ಸೇ ಆಗಲ್ಲ ಗೈಸ್, ಅದು ಮ್ಯಾಟ್ರೇ ಆಗಲ್ಲ. ಸೊ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಎಷ್ಟೋ ಜನಕ್ಕೆ ಇದು ಒಂದು ಮೂಢನಂಬಿಕೆನ ಏನೋ ಒಂಥರ ನಾನು 1 ಲಕ್ಷಕ್ಕೆ 10 ಶೇರ್ ತಗೋತೀನಿ ಅಥವಾ 20 ಶೇರು 30 ಶೇರ್ ತಗೊಬಿಡ್ತೀನಿ, ನಾನು ಯಾಕೆ 1 ಶೇರ್ ತಗೊಳ್ಳಿ. ಸೊ ಗೈಸ್ ಅದು ಮ್ಯಾಟ್ರೇ ಆಗಲ್ಲ ಗೈಸ್. ಗ್ರೋತಲ್ಲಿ ಐತೆ, ಅದು ಚೆನ್ನಾಗಿ ಗ್ರೋತಲ್ಲಿ ಐತೆ, ಸ್ಪೀಡಾಗಿ ಗ್ರೋತ್ ಐತೆ ಅಂದಾಗ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿ. ಯಾಕಂದರೆ 1 ಲಕ್ಷಕ್ಕೆ 1% ಪ್ರಾಫಿಟ್ ಅಂದರೆ ಎಷ್ಟು ಬರುತ್ತೋ 10,000 ಬರುತ್ತೋ ಅದೇ 10,000ನೇ ಇಲ್ಲೂ ಬರೋದು. ಏನು ನಿಮಗೆ ಜಾಸ್ತಿ ಏನೂ ಕೊಡಲ್ಲ, ಕಡಿಮೆ ಏನೂ ಕೊಡಲ್ಲ. ಯಾವ ಸ್ಪೀಡ್ ಗ್ರೋತ್ ಇರುತ್ತೆ ನೋಡಿ. ನಿಮ್ಗೆ ಏನಾದರೂ ಇದು 10,000 ರೂಪಾಯಿ ಸ್ಟಾಕ್ಗೆ ಸ್ಪೀಡ್ ಗ್ರೋತ್ ಇತ್ತು ಅಂದರೆ ತಗೊಳ್ಳಿ, 10 ಸ್ಟಾಕ್ ತಗೊಬಿಡಿ ಇಲ್ಲೇ ಸ್ಪೀಡ್ ಗ್ರೋತ್ ಇದ್ದರೆ. ಇಲ್ಲ ನಾನು 1 ಲಕ್ಷ ರೂಪಾಯಿ ಸ್ಟಾಕೇನೆ ಸ್ಪೀಡ್ ಗ್ರೋತ್ ಇದೆ, ಅದು ಇದು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಅದು ಬೇಗ ಬೆಳೀತೈತೆ ಅಂತನ್ಸರ್ ಅದನ್ನೇ ತಗೊಳ್ಳಿ. ಏನು ಗೈಸ್ ಅದು ಮ್ಯಾಟ್ರೇ ಆಗಲ್ಲ ಗೈಸ್. ದಯವಿಟ್ಟು ಇದನ್ನು ತಲೆಯಿಂದ ಕಿತ್ತಾಕ್ಬಿಡಿ. ಇಫ್ ಇನ್ ಕೇಸ್ ಯಾರು ತಲೆಯಲ್ಲಾದ್ರೂ ನನ್ನ ಹತ್ರ 1 ಲಕ್ಷ ಐತೆ, ನಾನು ಒಂದು 100 ಸ್ಟಾಕ್ ತಗೋಬೇಕು, ನಾನು 100 ರೂಪಾಯಿ ಅಥವಾ 1,000 ರೂಪಾಯಿ ಸ್ಟಾಕ್ ಹುಡುಕ್ಬೇಕು. ಸೊ ಇದೆಲ್ಲ ಒಂದು ಅನ್ನಾಲೆಡ್ಜ್ ಪೀಪಲ್ ಯೋಚನೆ ಮಾಡೋ ಥರ ಮಾಡೋ ಅಂಥದ್ದು. ಸೊ ಇವಾಗ ನೀವೇ ಯೋಚನೆ ಮಾಡಿ. ಸೊ ಇವಾಗ 1 ಲಕ್ಷ ಕೊಟ್ಟು ಒಂದು ಸ್ಟಾಕ್ ತಗೊಂಡಾಗ 1% ಬೆಳೆದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ. ಸೊ ಅದೇ 1 ಲಕ್ಷ ಕೊಟ್ಟು 10 ಸ್ಟಾಕ್ ತಗೊಂಡಿದ್ದ ತಕ್ಷಣ ನಿಮಗೆ 10% ಇಲ್ಲಿ 1% ಇನ್ಕ್ರೀಸ್ ಇರ್ತಾರೆ, ಅಲ್ಲಿ 10% ಇನ್ಕ್ರೀಸ್ ಆಗಲ್ಲ ಗೈಸ್. 10 ಸ್ಟಾಕ್ ಐತೆ ನಿಮ್ಮ ಹತ್ರ 10% ಇನ್ಕ್ರೀಸ್ ಮಾಡ್ಬಿಡ್ತೀನಿ ಅಂತ ಮಾಡಲ್ಲ. ಸೊ ಅದನ್ನು ಅಷ್ಟೇ, ಎಲ್ಲ 1% ಆದರೆ ಎಷ್ಟು ಪ್ರಾಫಿಟ್ ಬರುತ್ತೋ ಅಷ್ಟೇ. 10% ಪ್ರಾಫಿಟ್ ಆದರೆ ಅದು ಎಷ್ಟು ಬರುತ್ತೋ ಅದು ಇಲ್ಲೂ ಅಷ್ಟೇ ಬರೋದು. ಏನು ಜಾಸ್ತಿ ಕಡಿಮೆ ಏನೂ ಬರೋಲ್ಲ. ಸೊ ದಯವಿಟ್ಟು ಇದನ್ನು ತಲೆಯಿಂದ ಕಿತ್ತಾಕ್ಬಿಡಿ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು. ಓಕೆ ಫೈನ್, ಫುಲ್ ಇನ್ಫಾರ್ಮೇಟಿವ್ ವೀಡಿಯೋ ಕೊಟ್ಟಿದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ನಾಲೆಡ್ಜು ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂದರೆ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸೈನ್ ಗೈಸ್. ಲವ್ ಯು, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್, ಸೈನಿಂಗ್ ಆಫ್ ಗೈಸ್.